ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ನಾವು ಎಮ್ಮಿಂಗ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಎಮ್ಮಿಂಗ್ ಪಟ್ಟಿಗೆ ನಾವು ಎಮ್ಮಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಲೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೊಂದು ಪ್ಲೈನ್ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ನಾವು ಫ್ರಂಟ್ ಟು ಬ್ಯಾಕನ್ನು ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಆದಮೇಲೆ ನಾವು ಎಮ್ಮಿಂಗ್ ಪಟ್ಟಿ ಆಗಲಿ ಪೈಪಿಂಗ್ ಆಗಲಿ ಕೊಡಬೇಕಾಗುತ್ತೆ. ಈಗ ನಾವು ಇದಕ್ಕೆ ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕ್ರಾಸ್ ಪೀಸಸನ್ನು ತಗೊಳ್ಬೇಕು. ಎಮ್ಮಿಂಗ್ ಕೊಡೋದಕ್ಕಾಗಲಿ ಪೈಪಿಂಗ್ ಕೊಡೋದಕ್ಕಾಗಲಿ ನಾವು ಕ್ರಾಸ್ ಪೀಸಸ್ಸೇ ತಗೊಳ್ಬೇಕು. ಇಲ್ಲಿ ನಾನು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ. ಇದೇ ಕ್ಲಾತಲ್ಲಿ ನನಗೆ ಫ್ಯಾಬ್ರಿಕ್ ಉಳಿದಿಲ್ಲ, ಅದಕ್ಕೋಸ್ಕರ ನಾನು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ. ನೀವು ಪೈಪಿಂಗ್ ಕೊಡಬೇಕಾದ್ರೆ ಸೇಮ್ ಕಲರಲ್ಲೇ ಲೈನಿಂಗ್ ಕ್ಲಾತ್ನು ತಗೊಂಡು ನೀವು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಬೋದು. ಪೈಪಿಂಗ್ ಕೊಡಬೇಕಾದ್ರೆ ನೀವು ಸೇಮ್ ಕ್ಲಾತಲ್ಲೇ ಕೊಡಬೇಕಾಗುತ್ತೆ, ಲೈನಿಂಗಲ್ಲಿ ಕೊಡಬಾರ್ದು. ಇದನ್ನು ನೀವು ನೋಡ್ಕೊಳ್ಳಿ. ಈ ಥರ ನೀವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ರಾಸಾಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ತಗೊಳ್ಬಾರ್ದು. ಈ ರೀತಿ ಕ್ರಾಸಾಗಿ 1.5 ಇಂಚು ಬಿಡ್ತಿರೋ ಥರ ನೋಡಿಕೊಂಡು ನಾವು ಈ ಕ್ರಾಸ್ ಪೀಸಸನ್ನು ತಗೊಳ್ಬೇಕು. ಈ ಥರ ಎಲ್ಲ ಪೀಸಸ್ಸು ಈಕ್ವಲ್ ಆಗಿರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲ ಪೀಸಸ್ಸು ಸೇಮ್ ಬಿಡ್ತಲ್ಲೇ ಇರಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಹೀಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು 4ರಿಂದ 5 ಪೀಸನ್ನು ನಾವು ಕಟ್ ಮಾಡಿಕೊಂಡು ಈ ಪೀಸಸನ್ನು ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಒಂದರ ಮೇಲೆ ಒಂದು ಇಟ್ಕೊಂಡು ಒಂದು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಲ್ಲ ಪೀಸಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಸ್ಟ್ರೈಟಾಗಿ ಪೀಸ್ ಇದೆ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಕ್ರಾಸ್ ಇದೆ ಅಂದರೆ ಕ್ರಾಸಾಗಿ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ಪೀಸ್ನೂ ಸಹ ಇದೇ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಪೀಸಸನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ, ಆಲ್ರೆಡಿ ನಾವು ಪೀಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಮೇಲೆ ಇರಬೇಕು. ಸೀದಾ ಸೈಡ್ ಎರಡೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಪೀಸಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಪೀಸ್ನೂ ಸಹ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಎಲ್ಲ ಪೀಸ್ನೂ ಸಹ ಜಾಯಿಂಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡಿಕೊಂಡು ಈಗ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಈ ಕ್ಲಾತನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಬ್ಲೌಸನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ನೆಕ್ ಪಾರ್ಟ್ಗೆ ನಾವು ಇಲ್ಲಿಂದ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದು 1/2 ಇಂಚ್ ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನೆಕ್ ಮಾರ್ಜಿನ್ ಎಷ್ಟು ಇಟ್ಟಿರ್ತೀರೋ ಅದೇ ಮಾರ್ಜಿನ್ ಇಟ್ಕೊಂಡು ಈ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ ಹತ್ರ ಶೋಲ್ಡರ್ ಮಾರ್ಜಿನನ್ನು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೌಂಡ್ ಶೇಪ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋವಾಗ ರೌಂಡ್ ಶೇಪು ಯಾವ ಥರ ಇರುತ್ತೆ ಅದೇ ಥರ ಈ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈ ಕ್ಲಾತ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳಿದೆ ನೀಟಾಗಿ ಈ ಕ್ಲಾತನ್ನು ಎಜ್ಜಿಗೆ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ರೌಂಡ್ ಶೇಪ್ ಹತ್ರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ರೌಂಡ್ ಶೇಪು ನೀಟಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ ಶೋಲ್ಡರ್ ಮಾರ್ಜಿನನ್ನು ಬ್ಯಾಕ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ.
ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ಕಡೆ ಎಡ್ಜಲ್ಲೂ ಸಹ ಒಂದು 1/2 ಇಂಚು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಎಂಡಲ್ಲೂ ಸಹ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ನೀಟಾಗಿ ಎಮ್ಮಿಂಗ್ ಪಟ್ಟಿನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ರೌಂಡ್ ಶೇಪ್ಗಳ ಹತ್ರ ಸಣ್ಣದಾಗಿ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು. ಕಟ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗಬಾರ್ದು, ನೋಡಿಕೊಂಡು ಕಟ್ಸನ್ನು ಹಾಕ್ಕೊಳ್ಳಿ. ರೌಂಡ್ ಶೇಪ್ ಹತ್ರ ಮಾತ್ರ ಹಾಕ್ಕೊಳ್ಳಿ, ಬೇರೆ ಕಡೆ ಎಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ರೌಂಡ್ ಶೇಪ್ ನಮಗೆ ಎಲ್ಲಿ ಟರ್ನ್ ಆಗುತ್ತೋ ಆ ಪ್ಲೇಸಲ್ಲಿ ನಾವು ಕಟ್ಸ್ ಹಾಕ್ಕೊಳ್ಬೇಕು. ಈಗ ನಾವು ಈ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಪಟ್ಟಿ ಮೇಲೆ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ಇನ್ಸೈಡಲ್ಲಿರುತ್ತಲ್ವ ಕೂಳೆ, ಈ ಕೂಳೆ ಈ ಪಟ್ಟಿ ಕಡೆನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಯೂಟ್ಯೂಬ್ ಅನ್ನೋದು ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಸಹ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಕಡೆ ಎಡ್ಜಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಇದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡಿಕೊಳ್ಬೇಕು. ಇದನ್ನು ಇದೇ ಥರ ಇಟ್ಕೊಂಡು ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಇನ್ಸೈಡ್ಗೆ ಮೇಲೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ದೊಡ್ಡ ಸ್ಟಿಚ್ ಹಾಕ್ಕೊಳ್ಳೋದು ಯಾಕೆ ಅಂದರೆ ಎಮ್ಮಿಂಗ್ ಮಾಡಿ ಆದಮೇಲೆ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೋಡಿ, ಇಲ್ಲಿ ನಾವು ಎಮ್ಮಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡು ಆಯಿತು. ಈ ರೀತಿ ನಾವು ಎಮ್ಮಿಂಗ್ ಪಟ್ಟಿಯನ್ನು ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಳ್ಬೇಕು. ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ರೌಂಡ್ ನೆಕ್ಕು ನಮಗೆ ಎಷ್ಟು ನೀಟಾಗಿ ಬಂದಿದೆ. ಬ್ಯಾಕ್ ಸೈಡು ತೋರಿಸ್ತೀನಿ. ನೋಡಿ, ಎಷ್ಟು ನೀಟಾಗಿ ನಮಗೆ ರೌಂಡ್ ನೆಕ್ ಬಂದಿದೆ. ಇದನ್ನು ನಾವು ಎಮ್ಮಿಂಗ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ, ಈಗ ಇದಕ್ಕೆ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ನೀಡಲನ್ನು ತಗೊಂಡು 2 ಎಳೆ ದಾರನ ಹಾಕ್ಕೊಳ್ಬೇಕು. 1 ಎಳೆ ತಗೊಂಡು ಈ ಓಲಲ್ಲೇ ಹಾಕ್ಕೊಂಡು ಇನ್ನೊಂದು ಕಡೆ ತಗೊಂಡು ಎಡ್ಜಲ್ಲಿ ನಾವು ಗಂಟು ಹಾಕ್ಕೊಳ್ಬೇಕು. ಈಗ ಇಲ್ಲಿ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ನೋಡೋಣ. ನೋಡಿ, ಈ ಥರ ನಾವು ಎಡ್ಜಲ್ಲಿ ಗಂಟನ್ನು ಹಾಕ್ಕೊಂಡಿರಬೇಕು. ಈ ಥರ ಗಂಟನ್ನು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈಗ ನಾವು ಈ ಎಡ್ಜಿಂದ ಈ ಥರ ಚುಚ್ಕೊಂಡು ಎಳಿಬೇಕು. ಒಂದು ಸಲ ನಾವು ಇದನ್ನು ಈ ರೀತಿ ಲಾಕ್ ಮಾಡಿಕೊಳ್ಬೇಕು. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ಎಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೆ ಸ್ಟಿಚ್ಚಿಂದ ಸ್ಟಿಚ್ಗೆ 1/4 ಇಂಚಿಗಿಂತ ಜಾಸ್ತಿ, ಅರ್ಧ ಇಂಚಿಗಿಂತ ಕಡಿಮೆ ಗ್ಯಾಪ್ ಇಟ್ಕೊಂಡು ಇದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿ 1/4 ಇಂಚಿಗಿಂತ ಜಾಸ್ತಿ, ಅರ್ಧ ಇಂಚಿಗಿಂತ ಕಡಿಮೆ ಗ್ಯಾಪ್ ಇಟ್ಕೊಂಡು ಇದನ್ನು ನಾವು ಎಮ್ಮಿಂಗ್ ಮಾಡಿಕೊಳ್ಬೇಕು. ಎಮ್ಮಿಂಗ್ ಮಾಡ್ಕೊಳ್ಳೋವಾಗ ನೀವು ಈ ಕ್ಲಾತ್ ಏನಿದೆ ಇದಕ್ಕೆ ನಾವು ಚುಚ್ಕೊಳ್ಳೋವಾಗ ಒಂದು 2-3 ಎಳೆ ದಾರ ಅಷ್ಟೇ ಇರಬೇಕು. ಅಷ್ಟಕ್ಕೆ ನಾವು ಇದನ್ನು ಈ ರೀತಿ ಚುಚ್ಕೊಂಡು ಎಳ್ಕೊಳ್ಬೇಕು. ಆಲ್ಮೋಸ್ಟ್ ತುಂಬ ಜನಕ್ಕೆ ಎಮ್ಮಿಂಗ್ ಮಾಡೋದು ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬರದೇ ಇರೋವಂಥವರು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಎಮ್ಮಿಂಗನ್ನು ಮಾಡಿಕೊಳ್ಬೇಕು.
ದಾರ ಏನಾದರೂ ಗಂಟು ಬಿದ್ದಿದೆ ಅಂದರೆ ನೀಟಾಗಿ ಎಳ್ಕೊಳ್ಳಿ. ಈ ಸ್ಟಿಚ್ನ ಬಿಡ್ತು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಕೊನೆವರೆಗೂ ಸಹ. ಆಗಲೇ ನಾನು ಹೇಳ್ದಂಗೆ 1/4 ಇಂಚಿಗಿಂತ ಜಾಸ್ತಿ, ಅರ್ಧ ಇಂಚಿಗಿಂತ ಕಡಿಮೆ ಬಿಡ್ತಿಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಕೊನೆವರೆಗೂ ಸಹ ಇದೇ ಥರ ನಾವು ಎಮ್ಮಿಂಗನ್ನು ಮಾಡಿಕೊಳ್ಬೇಕು. ಎಮ್ಮಿಂಗ್ ಮಾಡ್ಕೊಳ್ಳೋವಾಗ ದಾರಾನ ಯಾವುದೇ ಕಾರಣಕ್ಕೂ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಒಂಚೂರು ಲೂಸ್ ಇಟ್ಕೊಂಡೆ ಎಮ್ಮಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿ ನೀವು ಎಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೆ ದಾರಾನು ಅಷ್ಟೇ ಸೇಮ್ ಕ್ಲಾತ್ ಯಾವ ಕಲರ್ ಇದೆ ಅದೇ ಕಲರ್ ದಾರದಲ್ಲೇ ಎಮ್ಮಿಂಗ್ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಟಾಪ್ ಸೈಡಲ್ಲಿ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ. ನೋಡಿ, ಟಾಪ್ ಸೈಡಲ್ಲಿ ನಮಗೆ ತುಂಬ ಥ್ರೆಡ್ಡೆಲ್ಲ ಕಾಣಿಸ್ಬಾರ್ದು. 1-2-3 ಎಳೆ ಬಟ್ಟೆನ ಹಿಡ್ಕೊಂಡು ನಾವು ಎಮ್ಮಿಂಗನ್ನು ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ದಾರ ಅನ್ನೋದು ನಮಗೆ ಟಾಪ್ ಸೈಡಲ್ಲಿ ಕಾಣಿಸೋದಿಲ್ಲ. ಈ ರೀತಿ ನೀವು ಎಮ್ಮಿಂಗನ್ನು ಮಾಡಿಕೊಡಿ. ಕೊನೆವರೆಗೂ ಸಹ ನೀವು ಇದೇ ಥರ ಎಮ್ಮಿಂಗನ್ನು ಮಾಡಿಕೊಳ್ಬೇಕು. ನೋಡಿ, ಈ ಥರ ನೀವು ಕೊನೆವರೆಗೂ ಸಹ ಎಮ್ಮಿಂಗ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡಿ ಆದಮೇಲೆ ಇಲ್ಲೇನು ನಾವು ದೊಡ್ಡ ಸ್ಟಿಚ್ ಹಾಕ್ಕೊಂಡಿರ್ತೀವೋ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಎಳ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಈ ಸ್ಟಿಚ್ಚು ರಿಮೂವ್ ಆಗಿಬಿಡುತ್ತೆ. ತುಂಬಾ ಈಸಿಯಾಗಿ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ಈಸಿಯಾಗಿ ಈ ರೀತಿ ಬಂದುಬಿಡಬೇಕು ಅಂದರೆ ಇಲ್ಲಿ ನಾವು ದೊಡ್ಡ ಸ್ಟಿಚ್ಚೇ ಹಾಕ್ಕೊಳ್ಬೇಕು. ಆಗಲೇ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಈ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಂಡಾಯಿತು. ನೋಡಿ, ಈ ರೀತಿ ನಾವು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಎಮ್ಮಿಂಗ್ ಮಾಡಿಕೊಳ್ಬೇಕು. ಇನ್ನು ನಾನು ಇದಕ್ಕೆ ಎಮ್ಮಿಂಗ್ ಮಾಡೋದನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಎಮ್ಮಿಂಗ್ ಪಟ್ಟಿನ ಈಸಿಯಾಗಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಹಾಗೆಯೇ ಎಮ್ಮಿಂಗ್ ಪಟ್ಟಿಗೆ ನೀಡಲಿಂದ ಎಮ್ಮಿಂಗ್ ಮಾಡ್ಕೊಳ್ಳೋದು ಸಹ ಯಾವ ರೀತಿ ಅಂತ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.